ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇಂಜಿನಿಯರಿಂಗ್ ಹೋಗಿರೋರು ಡಿಪ್ ಮ್ಯಾಥ್ಸ್ 1 ಡಿಪ್ ಮ್ಯಾಥ್ಸ್ 2 ಹಳೆ ಸಿಲೆಬಸ್ಸಲ್ಲಿ ಇತ್ತು. ಸುಮಾರು ಜನ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೇಲ್ ಆಗಿರೋರು ಅವ್ರಿಗೆ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ 26ಗೆ. ಅದರಲ್ಲಿ 18 MAT ಡಿಪ್ ಮ್ಯಾಥ್ಸ್ 1 ಕೋಡ್ ಮತ್ತು 17 MAT ಡಿಪ್ ಮ್ಯಾಥ್ಸ್ 2 ಎರಡಕ್ಕೂ ಇದಾಗುತ್ತೆ. ಆಯಿತಾ? ವಿಡಿಯೋಸ್ ನೋಡಿದ್ರೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಮಾಡ್ಯೂಲ್ 1ನಲ್ಲಿ ಒಂದು 3 ಕ್ವಶನ್ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿರೋದು 3 ಕ್ವಶನ್ ಸಾಲ್ವ್ ಮಾಡ್ತೀನಿ. ನೋಡಿ, ಇಲ್ಲಿ ಕ್ವಶನ್ ಈ ತರ ಇದೆ. A is equal to ಕೊಟ್ಟಿದ್ದಾರೆ, B is equal to ವೆಕ್ಟರ್ಸ್ ಇದು. ಪ್ರೂವ್ ದಟ್ A is perpendicular to B ಅಂತ ಕೇಳ್ತಾ ಇದ್ದಾರೆ. ಪರ್ಪೆಂಡಿಕ್ಯುಲರ್ ಅನ್ನೋ ಬದಲು ಕೆಲವೊಂದ್ಸಲಿ ಆರ್ಥೋಗೋನಲ್ ಅಂತಾನು ಕೊಡ್ತಾರೆ. ಬೋತ್ ಆರ್ ಸೇಮ್. ಆಲ್ಸೋ ಫೈಂಡ್ ಅಂದ್ಬಿಟ್ಟು ಇನ್ನೊಂದು ಕೇಳಿದ್ದಾರೆ, A ಕ್ರಾಸ್ B, ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. ಫಸ್ಟ್ ಪರ್ಪೆಂಡಿಕ್ಯುಲರ್ ತೋರ್ಸೋಣ. ನೋಡಿ, ಪರ್ಪೆಂಡಿಕ್ಯುಲರ್ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಅಂತಂದ್ರೆ ದಿಸ್ ಇಸ್ ದಿ ಕಂಡೀಷನ್. A ಡಾಟ್ B ಕಂಡಿಡಿದಾಗ ಅದು 0 ಬರಬೇಕು. ಇಫ್ ದಿ ಡಾಟ್ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್ಸ್ ಇಸ್ ಈಕ್ವಲ್ ಟು 0, ದೆನ್ ದೋಸ್ ಟು ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅನ್ಬೋದು. ಪರ್ಪೆಂಡಿಕ್ಯುಲರ್ ಅಂತ ಹೇಳೋ ಬದಲು ಒನ್ ಮೋರ್ ವರ್ಡ್ ಇಸ್ ದೇರ್, ದಟ್ ಈಸ್ ಆರ್ಥೋಗೋನಲ್. ಈಗ ಇದು A ಡಾಟ್ B ಹೆಂಗ್ ಕಂಡುಹಿಡಿಯೋದು? ನೋಡಿ, 2i ಪ್ಲಸ್ ಫಸ್ಟ್ A ಬರ್ಕೋತಾ ಇದ್ದೀನಿ, 3j ಮೈನಸ್ 4k ಡಾಟ್ 8i ಮೈನಸ್ 4j ಪ್ಲಸ್ k. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ. ಈಕ್ವಲ್ 0 ಅಂತ ನಾವೇ ಹಾಕೊಳ್ಳಂಗಿಲ್ಲ, ಈಕ್ವಲ್ 0 ಅಂತ ತೋರಿಸ್ಬೇಕು. ಆಯ್ತಾ? ಈಗ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಬೇಕಂದ್ರೆ ದ ಪ್ರೊಸೀಜರ್ ಈಸ್, ನೋಡಿ, ಐ ಹಿಂದೆ ಏನಿರ್ತದೆ, ಐ ಕೋಎಫಿಷಿಯಂಟ್ ಆಫ್ ಐ ಅಂತಾರೆ. ಇದರಲ್ಲಿ ಐ ಹಿಂದೆ ಏನಿರ್ತದೆ ಅವೆರಡನ್ನ ಹಿಂಗೆ ಮಲ್ಟಿಪ್ಲೈ ಮಾಡೋದು, 2 × 8. ನೆಕ್ಸ್ಟ್ ಪ್ಲಸ್ ಹಾಕ್ಬೇಕು. 3j ಇಲ್ಲಿದೆ ಅಲ್ವಾ, 3 × -4 ಅಂದ್ರೆ ಜೆ ಬರ್ಕೊಳ್ಳಂಗಿಲ್ಲ, ಅದರದ್ದು ಕೋಎಫಿಷಿಯಂಟ್ ಬರೀಬೇಕು. ಇದಾದ್ಮೇಲೆ ಇನ್ನೊಂದಿದೆ, ಕೆ ಇದೆ, -4 × 1. ನೋಡಿ, ಇದಿಷ್ಟನ್ನು ಏನಿಲ್ಲ, ಜಸ್ಟ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಅಷ್ಟನ್ನು ಒಂದೇ ಸಲ ಟೈಪ್ ಮಾಡಿದ್ರೆ ಸಾಕು. ನೀವೇನು ಇದನ್ನ ಇದೆ ಈ ವ್ಯಾಲ್ಯೂ ಎಷ್ಟು, ಈ ವ್ಯಾಲ್ಯೂ ಎಷ್ಟು, ಈ ವ್ಯಾಲ್ಯೂ ಎಷ್ಟು ಅಂತ ತೋರಿಸಂಗಿಲ್ಲ. ಇದು 0ನೇ ಬರುತ್ತೆ. 2 × 8. ನೋಡಿ, ಇಲ್ಲಿ ಹೆಂಗಿದೆ ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಅಂತ ಮಾಡಿದ್ರೆ ಕ್ಯಾಲ್ಕುಲೇಟರ್ನಲ್ಲಿ 0 ಬರುತ್ತೆ. ನೋಡಿ, ಈಗ 0 ಬಂತು ಅಂತಂದ್ರೆ A and B ಆರ್ ಪರ್ಪೆಂಡಿಕ್ಯುಲರ್ ಅಂತ ಒಂದು ಅರ್ಧ ಲೆಕ್ಕ ಆಯ್ತು. ಈಗ B ಆರ್ ಪರ್ಪೆಂಡಿಕ್ಯುಲರ್. ನೀವು ಹಂಗೆ ಇಂಟು ಮಾಡಿದ್ರು ಬರುತ್ತೆ. ನೋಡಿ, 16 ಬರುತ್ತೆ. ಇದು -12 -4. 16 -12 -4 ಅಂದ್ರೆ ಅದು 0ನೇ ಬರುತ್ತೆ. A and B ಆರ್ ಪರ್ಪೆಂಡಿಕ್ಯುಲರ್. ನೋಡಿ, ತುಂಬಾ ಈಸಿ ಇರ್ತದೆ. ಆಯ್ತಾ? ಈಗ ನಾನು ಇಲ್ಲಿ ತನಕ ಮಾಡಾಯ್ತು. ಇನ್ನೊಂದು ಏನೋ ಕೇಳಿದ್ದಾರೆ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಂತ. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವು A ಕ್ರಾಸ್ B ಕಂಡುಹಿಡ್ಕೋಬೇಕು. ನೋಡಿ, A ಕ್ರಾಸ್ B ಕಂಡುಹಿಡಿಬೇಕಂದ್ರೆ ಪ್ರೊಸೀಜರ್ ಡಿಟರ್ಮಿನೆಂಟ್ ಬರ್ಕೋಬೇಕು, IJK. ಇಲ್ಲಿ ನೆಕ್ಸ್ಟ್ ಫಸ್ಟ್ ರೋ ನಲ್ಲಿ ಯಾವಾಗಲೂ IJK ನೇ ಬರೀಬೇಕು. ಸೆಕೆಂಡ್ ರೋ ನಲ್ಲಿ ಈ ವೆಕ್ಟರ್ A ಇರ್ತದಲ್ವಾ, Aದು IJK ಕೋಎಫಿಷಿಯಂಟ್ಸ್ ಬರೀಬೇಕು. I ಇಂದ ಏನಿದೆ 2, J ಇಂದ ಏನಿದೆ 3, K ಇಂದ ಏನಿದೆ -4. ನೆಕ್ಸ್ಟ್ B ಬರೀಬೇಕು, 8 -4 1. ನೋಡಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡೋದು ಹೆಂಗೆ ಅಂದ್ರೆ ಫಸ್ಟ್ ಐ ಬರ್ಕೊಳ್ಳಿ. ಐ ಬರ್ಕೊಂಡು ಇದ್ರದ್ದು ರೋ ಬಿಟ್ಬಿಡ್ಬೇಕು, ಇದ್ರದ್ದು ಕಾಲಮ್ ಬಿಟ್ಬಿಡ್ಬೇಕು. 3 -4 -4 1 ಬರುತ್ತೆ. -j. ನೆಕ್ಸ್ಟ್ ಮೈನಸ್ ಹಾಕ್ಬೇಕು, ಯಾಕಂದ್ರೆ ನೋಡಿ ಇಲ್ಲಿ ಪ್ಲಸ್ ಐ ಅಂತ ಬರ್ದಿರ್ತೀವಿ. ಪ್ಲಸ್ ಬರ್ದಿಲ್ಲ ಅಂದ್ರೆ ಇಟ್ ಈಸ್ ಪ್ಲಸ್ ಎ. ನೆಕ್ಸ್ಟ್ ಮೈನಸ್ ಬರೀಬೇಕು, ಜೆದು ರೋ ಮತ್ತೆ ಕಾಲಮ್ ಬಿಟ್ಬಿಟ್ರೆ 2 -4 8 1 ಅಂತ ಬರುತ್ತೆ. ಪ್ಲಸ್ ಕೆ 2 3 8 -4. ನೋಡಿ, ಫಸ್ಟ್ ಐ ಬರ್ಕೋಬೇಕು. ಐ ಬರ್ಕೊಂಡು ಇದ್ರದ್ದು ರೋ ಮತ್ತೆ ಕಾಲಮ್ ಬಿಟ್ರೆ ಇದು ಬರುತ್ತೆ, 3 -4 ಅದನ್ನು ಬರೀಬೇಕು. ನೆಕ್ಸ್ಟ್ ಮೈನಸ್ ಹಾಕ್ಬಿಟ್ಟು ಜೆ ರೋ ಮತ್ತೆ ಕಾಲಮ್ ಬಿಟ್ರೆ 2 -4 8 1 ಬರುತ್ತೆ. ಪ್ಲಸ್ ಕೆದು ರೋ ಮತ್ತೆ ಕಾಲಮ್ ಬಿಟ್ರೆ 2 3 8 -4. ಇದಾದ್ಮೇಲೆ ಐ ಇಂಟು, ನೋಡಿ, ಇದು ಎಕ್ಸ್ಪ್ಯಾಂಡ್ ಮಾಡೋದು ಹೆಂಗೆ ಅಂದ್ರೆ ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. 3 × 1 ಮೈನಸ್ ಹಾಕ್ಬಿಟ್ಟು, ನೋಡಿ, ಮೈನಸ್ ಹಾಕ್ಬೇಕು. -4 × -4 ಮೈನಸ್ ಇದ್ರೆ ಬ್ರಾಕೆಟ್ ಹಾಕೊಳ್ಳಿ. -j 2 × 1 -8 × -4 ಪ್ಲಸ್ ಕೆ 2 × -4 -8 × 3. ನೋಡಿ, ಇದೇನ್ ಮಾಡಿದ್ದೀನಿ ಅಂದ್ರೆ
ಫಸ್ಟ್ ಹಿಂಗಿಂಗ್ ಮಲ್ಟಿಪ್ಲೈ ಮಾಡಬೇಕು ಆಯ್ತಾ. 3 into 1 ಮೈನಸ್ ಹಾಕ್ಬಿಟ್ಟು ಹಿಂಗಿಂಗ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ಗಳಿದ್ರೆ ಬ್ರಾಕೆಟ್ ಹಾಕೋದು. ನೆಕ್ಸ್ಟ್ ಮೈನಸ್ ಜೆ ಬರ್ದಿದ್ದೀನಿ. 2 into 1 ಮೈನಸ್ 8 into ಮೈನಸ್ 4 ಪ್ಲಸ್ ಕೆ 2 into ಮೈನಸ್ 4 ಮೈನಸ್ 8 into 3. ಇವಾಗ ಏನ್ ಮಾಡಿ ಐ ಇದಿಷ್ಟನ್ನು ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಕ್ಯಾಲ್ಕುಲೇಟರ್ ನಲ್ಲಿ ಕಂಡುಹಿಡಿಯಿರಿ. ಐ ಎಲ್ಲ ಕಂಡುಹಿಡಿಯಕ್ಕಾಗಲ್ಲ, ನೀವು ಕ್ಯಾಲ್ಕುಲೇಟರ್ ಇಲ್ಲ ಐನ ಟೈಪ್ ಮಾಡಕ್ಕಾಗಲ್ಲ ನೋಡಿ. 3 ಮೈನಸ್ 16 ಬರುತ್ತೆ, ಮೈನಸ್ 13. ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 3 into 1 ಮೈನಸ್ ಬ್ರಾಕೆಟ್ ಓಪನ್ ಮೈನಸ್ 4 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ ಓಪನ್ ಮೈನಸ್ 4 ಈಕ್ವಲ್ಸ್ ಅಂತ ಹೊಡೆದ್ರೆ ಮೈನಸ್ 13 ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಮೈನಸ್ ಜೆ ಇಂಟು ಇದು ಅಷ್ಟೇ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 32 ಪ್ಲಸ್ 2 ಅಂದರೆ 34 ಬರುತ್ತೆ. 8 4 32 ಪ್ಲಸ್ 2 ಸರಿ, ಪ್ಲಸ್ ಕೆ ಇಂಟು ಮೈನಸ್ 8 ಮೈನಸ್ 2 into 4 ಮೈನಸ್ 8 ಬರುತ್ತೆ. ಮೈನಸ್ 8 ಮೈನಸ್ 24 ಅಂದರೆ ಮೈನಸ್ 32. ದಿಸ್ ಇಸ್ ಈಕ್ವಲ್ ಟು ಮೈನಸ್ 39 ಮೈನಸ್ 34 ಜೆ ಮೈನಸ್ 32 ಕೆ. ನೋಡಿ ಈಗ ನಮಗೆ ಎ ಕ್ರಾಸ್ ಬಿ ಬಂತು ಆಯ್ತಾ. ನೋಡಿ ಮೈನಸ್ ಯಾಕೆ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಮೈನಸ್ 39 ಮೈನಸ್ ಎ ಇದೆ ಮೈನಸ್ 34 ಜೆ ಪ್ಲಸ್ ಇಂಟು ಮೈನಸ್ ಮೈನಸ್ 32 ಕೆ. ಈಗ ಅವ್ರು ಕೇಳ್ತಾ ಇರೋದೇನು, ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮಾಡ್ತೀನಿ ನೋಡಿ, ಹಿಂಗ್ ಕೇಳ್ತಾ ಇದ್ದಾರೆ. ಹಿಂಗಂತಂದ್ರೆ ಮ್ಯಾಗ್ನಿಟ್ಯೂಡ್ ಅಂತ, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂತಂದ್ರೆ ಐ ಹಿಂದೆ ಏನಿದೆ ಅದನ್ನ ಸ್ಕ್ವೇರ್ ಮಾಡ್ಕೋಬೇಕು. ಮೈನಸ್ 13 ಸ್ಕ್ವೇರ್ ಪ್ಲಸ್ ಜೆ ಹಿಂದೆ ಏನಿದೆ ಸ್ಕ್ವೇರ್ ಮಾಡ್ಕೋಬೇಕು ಪ್ಲಸ್ ಕೆ ಹಿಂದೆ ಏನಿದೆ ಸ್ಕ್ವೇರ್ ಮಾಡ್ಕೋಬೇಕು ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. ನೋಡಿ ಇದೇನಿದೆ ಇದಿಷ್ಟನ್ನು ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟರ್ನಲ್ಲಿ ಕಂಡುಹಿಡ್ಬಿಟ್ಟು ಬರೆಯೋದಷ್ಟೇ ಆಯ್ತಾ. ಇದು ಎಷ್ಟು ಬರುತ್ತೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳಿರ್ತೀನಿ ನೋಡಿ. ಇದು 169 ಬರುತ್ತೆ. 34 into 34 ಮಾಡಬೇಕು. ಕ್ಯಾಲ್ಕುಲೇಟರ್ ಮಾಡಿ ಒಂದೇ ಸಲ ಕ್ಯಾಲ್ಕುಲೇಟರ್ ಇಷ್ಟು ಟೈಪ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಆನ್ಸರ್ ಇಡೋದು ಅಷ್ಟೇನೆ ಆಯ್ತಲ್ವಾ. ಇದು ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ಅದನ್ನ ಕಂಡುಹಿಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ಇಲ್ಲ, ಇದು ಮಾಡ್ತಾ ಇದ್ದೆ, ಮಾಡೇ ಬಿಡೋಣ. 1056 ಬರುತ್ತೆ. 32 ಅಂತಂದರೆ 32 into 32 4 6 6 9 1024 2249 ಬರುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸಪೋಸ್ ಏನಾದ್ರು ತಪ್ಪಿದ್ರೆ ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಆಯ್ತಾ. ಕರೆಕ್ಟ್ ಇರುತ್ತೆ ನೋಡಿ. ಇದಿಷ್ಟು ಇದಕ್ಕೆ ನಿಮಗೆ ನೋಡಿ ಆ ಎಕ್ಸಾಮಲ್ಲಿ ನೋಡಿ ಕ್ವಶನ್ ಪೇಪರ್ ಇದು ನಿಮಗೆ 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ನೋಡಿ ಈಸಿ ಇದೆ, ತುಂಬ ಈಸಿ ಇದೆ. ಲಾಸ್ಟ್ ಎಕ್ಸಾಮಲ್ಲಿ 8 ಮಾರ್ಕ್ಸ್ ಕೊಟ್ಟಿದ್ದಾರೆ ಆಯ್ತಾ. ನೆಕ್ಸ್ಟ್ ಕ್ವಶನ್ ಅದರಲ್ಲೇ ಇದು ಕ್ವಶನ್ ನಂಬರ್ 1ನಲ್ಲಿ 2ನಲ್ಲಿ ಎ, ಇದು 2A. ನೆಕ್ಸ್ಟ್ ಬಿ. ಇದೇ ಮಾಡಿಲ್ ಅಲ್ಲಿ ಇದೇ ಕ್ವಶನ್ ಅಲ್ಲಿ ಸಬ್ ಡಿವಿಷನ್ ಬಿ ನೋಡಿ ಈ ತರ ಇದೆ. ಇದು ಈಸಿನೇ ಇದೆ ನೋಡಿ. ಇಫ್ ಬಿ ನಲ್ಲಿ ಈ ತರ ಕೊಟ್ಟಿದ್ದಾರೆ. ಇದು ಬಿದು ನಿಮಗೆ 6 ಮಾರ್ಕ್ಸ್ಗೆ. ಇದು ಇಫ್ ಎ ಇಸ್ ಈಕ್ವಲ್ ಟು 3i minus 2j minus 4k and b is equal to i plus j minus 2k. ಫೈಂಡ್ ಅಂದ್ಬಿಟ್ಟು 2a plus 3b ಇದು ಒಂದು ಕೊಟ್ಟಿದ್ದಾರೆ. ಫಸ್ಟ್ ಒನ್. ಸೆಕೆಂಡ್ ಒನ್ a ಡಾಟ್ ಬಿ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕೇಳ್ತಾ ಇದ್ದಾರೆ. ಮೂರನೇದು ಆಕ್ಚುಲಿ ಇದು ಎ ಡಾಟ್ ಬಿ ಅಲ್ಲ ಅನ್ಕೋತೀನಿ. ಮೋಸ್ಟ್ಲಿ ಎ ಮೈನಸ್ ಬಿ ಇರಬೇಕು. ಎ ಡಾಟ್ ಬಿ ಮ್ಯಾಗ್ನಿಟ್ಯೂಡ್ ಅಂತ ಕೇಳಂಗಿಲ್ಲ. ಅದೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಂತ ಕಾಣುತ್ತೆ. ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ನೋಡಿ. ಎ ಡಾಟ್ ಬಿ ಮ್ಯಾಗ್ನಿಟ್ಯೂಡ್ ಅಂತ ಕೇಳಕ್ಕಾಗಲ್ಲ, ಕೇಳಂಗಿಲ್ಲ. ಅದಕ್ಕೆ ಎ ಮೈನಸ್ ಬಿ ಮೋಸ್ಟ್ಲಿ ಮಧ್ಯ ಸೈನ್ ಏನೋ ಮಿಸ್ ಆಗಿದೆ. ಎ ಮೈನಸ್ ಬಿನ ಎ ಪ್ಲಸ್ ಬಿನ ಇರಬೇಕು ನೋಡಿ. ಇದು ಅಷ್ಟೇ ನೋಡಿ. 6 ಮಾರ್ಕ್ಸ್ ಕೇಳಿದ್ದಾರೆ. ತುಂಬ ಸಿಂಪಲ್, ಏನಿಲ್ಲ ನೋಡಿ. ಫಸ್ಟ್ ಒನ್ ತಗೊಳ್ಳಿ.
ಫಸ್ಟ್ ಒಳಗಡೆ ಇರೋದು ಕಂಡುಹಿಡಿಯೋಣ. 2a + 3b ಅಲ್ವಾ, ಇದನ್ನು ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಇದು ಕಂಡುಹಿಡಿದ ಆಮೇಲೆ ಮ್ಯಾಗ್ನಿಟ್ಯೂಡ್ ಮಾಡೋಣ. ಈಗ 2 ಬರ್ಕೊಳ್ಳಿ. a ಅಂದರೆ ಏನು ಬರ್ಕೊಳ್ಳಿ, 3i - 2j - 4k ಪ್ಲಸ್ 3 ಇಂಟು b ಅಂದರೆ i + j - 2k. 2 ಇಂಟು 3 ಇಂಟು ಮಾಡ್ಕೋಬೇಕಿದೆ, 6i - 4j. ನೋಡಿ 2 ಇಂಟು 3 6, 2 ಇಂಟು 2 4, 2 ಇಂಟು 4 8 ಪ್ಲಸ್ 3 ಇಂಟು 1 3, 3 ಇಂಟು 1 3j - 6k. ಇವಾಗ ನೋಡಿ ಐಗಳು ನೋಡ್ಕೊಳ್ಳಿ, ಐ ಇದಾವಲ್ಲ, ಅದನ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು. 6i + 3i ಇದೆ, 9i ಆಗುತ್ತೆ. -4j + 3j, ಒಂದು -1 ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು. ನೀವು ಕ್ಯಾಲ್ಕುಲೇಟರ್ಲಿ -4 + 3 ಅಂತ ಹೊಡೀರಿ, ಜೆ ಹೊಡೆಯೋಕ್ಕಾಗಲ್ಲ. -4 + 3 ಅಂತ ಹಾಕಿ, ಅವಾಗ -2 ಬರುತ್ತೆ. -2j -8k -6k, ಎರಡು ಮೈನಸ್ ಇದೆ, ಆ್ಯಡ್ ಮಾಡಬೇಕಾಗುತ್ತೆ. -14k. ನೋಡಿ ನಮಗೆ ಇದು ಬಂತು ಒಳಗಡೆ ಇರೋದು 2a + 3b. ಈಗ 2a + 3b ಮ್ಯಾಗ್ನಿಟ್ಯೂಡ್ ಕೇಳ್ತಾ ಇದ್ದಾರೆ ಅವರು. ಮ್ಯಾಗ್ನಿಟ್ಯೂಡ್ ಅಂದರೆ ಏನು, ಸ್ಕ್ವೇರ್ ರೂಟ್ ಹಾಕೋದು. 9² ಪ್ಲಸ್ -2² ಪ್ಲಸ್ 81 4 196 281 ಬರುತ್ತೆ. ನೋಡಿ ಇದು 281 ಯೂನಿಟ್ಸ್ ಅಂತ ಬರ್ಬಿಡ್ಬೇಕು ಅಷ್ಟೇ. ನೋಡಿ ಫಸ್ಟ್ ಒನ್ ಆಯಿತು. ನೆಕ್ಸ್ಟ್ ಬನ್ನಿ ಮ್ಯಾಗ್ನಿಟ್ಯೂಡ್ ಆಫ್ a - b. ಫಸ್ಟ್ a - b ಕಂಡುಹಿಡಿಯೋಣ. a - b = a ಬರ್ಕೊಳ್ಳೋಣ. 3i - 2j - 4k ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು, i + j - 2k. 3i - 2j - 4k -i - j + 2k ಅಲ್ವಾ. ಈ ಮೈನಸ್ಸಿಂದ ಎಲ್ಲಾನು ಮಲ್ಟಿಪ್ಲೈ ಮಾಡಬೇಕಿಲ್ಲ. -i - j ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇವಾಗ 3i - i ಅಂದರೆ 2i ಆಗುತ್ತೆ, -1i ಅಂತ. -2j - j ಅಂದರೆ -3j ಆಗುತ್ತೆ. -4k + 2k ಅಂದರೆ -2k ಆಗುತ್ತೆ. ನೋಡಿ ದಿಸ್ ಇಸ್ a - b. ಬಟ್ ಅವರು a ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ a - b ಅಂದರೆ √2² ಪ್ಲಸ್ -3² ಪ್ಲಸ್ -2². ದಿಸ್ ಇಸ್ 4 9 4 4 8 9 ಅಂದರೆ 17 ಬರುತ್ತೆ. ಎಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ನಾನು ಹಂಗೆ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಟರ್ ಅಲ್ಲೋ ಇರ್ತದೆ, ಯೂಸ್ ಮಾಡಿ ಆಯಿತಾ. ನೋಡಿ ಇಷ್ಟೇ ಇದು ಎರಡನೇದು a - b. ಈಗ ಇನ್ನೊಂದಿದೆ ಮೂರನೇದು. ಏನಿಲ್ಲ, ತುಂಬ ಈಸಿ, ನಿಮಗೆಲ್ಲ ಗೊತ್ತಿರ್ತದೆ, ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಮೂರನೇದಕ್ಕೆ ಹೋಗೋಣ. ನೋಡಿ ಮೂರನೇದು ಏನಂದ್ರೆ ಆಂಗಲ್ ಬಿಟ್ವೀನ್ a and b. ಆಂಗಲ್ ಕೇಳಿದರೆ, ಆಂಗಲ್ ಅಂತ ಕೇಳಿದ ತಕ್ಷಣ ನೀವು ಕಾಸ್ ಕಂಡುಹಿಡಿರಿ. ಸೈನು ಕಂಡುಹಿಡಿಬೋದು, ಬಟ್ ಕಾಸ್ ಯೂಸ್ ಮಾಡಿ, ಈಸಿ. ಬರೀ ಆಂಗಲ್ ಅಂತ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಕೊಸೈನ್ ಆಫ್ ಆಂಗಲ್, ಸೈನ್ ಆಫ್ ಆಂಗಲ್ ಅಂದ್ರೆ ಅದನ್ನೇ ಕಂಡುಹಿಡಿಬೇಕು. ಬರೀ ಆಂಗಲ್ ಅಂದ್ರೆ ಕಾಸ್ ಥೀಟಾ ಕಂಡುಹಿಡಿರಿ, ಆಮೇಲೆ ಥೀಟಾ ಕಂಡುಹಿಡ್ಕೊಳ್ಳಿ. ಈಗ ಇದಕ್ಕೊಂದು ಫಾರ್ಮುಲಾ ಇದೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ a.b ಡಿವೈಡೆಡ್ ಬೈ a.b ಇದು a.b ಡಿವೈಡೆಡ್ ಬೈ magnitude of a, magnitude of b. This is the formula used to find cosine of angle. ಈಗ ಏನಿಲ್ಲ ನೋಡಿ, ಜಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. a ಅಂದ್ರೆ ಏನು, 3i - 2j - 4k ಡಾಟ್ b ಅಂದ್ರೆ i + j - 2k ಹೋಲ್ ಡಿವೈಡೆಡ್ ಬೈ √3² ಪ್ಲಸ್ -2² ಪ್ಲಸ್ -4² √1² ಪ್ಲಸ್ 1² ಪ್ಲಸ್ -2². ನೋಡಿ ಇಲ್ಲಿ ಎದು ಮ್ಯಾಗ್ನಿಟ್ಯೂಡ್ ಇದು ಬಿದು ಮ್ಯಾಗ್ನಿಟ್ಯೂಡ್. ಇದು ಎ, ಇದು ಬಿ ತಾನೆ. ಈಗ ಇಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಬೇಕು. 3 ಇಂಟು 1 ಡಾಟ್ ಪ್ರಾಡಕ್ಟ್ ಇರೋದ್ರಿಂದ ನೋಡಿ, ಡಾಟ್ ಪ್ರಾಡಕ್ಟ್ 3 ಇಂಟು 1 ಪ್ಲಸ್ -2 ಇಂಟು 1 ಪ್ಲಸ್ -4 ಇಂಟು -2 ಹೋಲ್ ಡಿವೈಡೆಡ್ ಬೈ ಇದೇನಾಗುತ್ತೆ, 16 20 29 ಆಗುತ್ತೆ ಇಂಟು 4 4 6 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ನೋಡಿ 3 ಇಂಟು 3 -2 1 ಆಯಿತು, 1 ಪ್ಲಸ್ 8 ನೋಡಿ 9 ಬರುತ್ತೆ. ಇದು 9 ಬೈ ರೂಟ್ ಇದನ್ನೇನು ಮಾಡ್ಬೇಕು, 29 ಇಂಟು 6 ಮಾಡ್ಬಿಡ್ಬೇಕು. 9 ಡಿವೈಡೆಡ್ ಬೈ 174
ನೋಡಿ 9/√174 ಅದೇನಾದ್ರು ತಪ್ಪಿದ್ರೆ ನೋಡ್ಕೊಳ್ಳಿ ಕ್ಯಾಲ್ಕುಲೇಟರ್ನಲ್ಲಿ. ದಿಸ್ ಇಸ್ ಕಾಸ್ ಥೀಟಾ. ನಮಗೆ ಕಾಸ್ ಥೀಟಾ ವ್ಯಾಲ್ಯೂ ಬಂದಿದೆ 9/√174. ಥೀಟಾ ಕಂಡುಹಿಡಿಬೇಕಂತಂದ್ರೆ ಕಾಸ್ ಇನ್ವರ್ಸ್ ಅಂತ ಬರ್ಬಿಡುದು ಅಷ್ಟೇ. ಯಾಕಂದ್ರೆ ಆಂಗಲ್ ಕೇಳಿರೋದ್ರಿಂದ ನೀವು ಕಾಸ್ ಥೀಟಾಗೆ ನಿಲ್ಸಂಗಿಲ್ಲ, ಥೀಟಾ ಕಂಡುಹಿಡಿಬೇಕು. ಕಂಡುಹಿಡಿಯೋದು ಏನೂ ಇಲ್ಲ, ಕಾಸ್ ಇನ್ವರ್ಸ್ ಹಾಕ್ಬಿಟ್ಟು √174 ಇನ್ನೇನು ಕಂಡುಹಿಡ್ಕೊಳ್ಳಂಗಿಲ್ಲ ಕ್ಯಾಲ್ಕುಲೇಟರ್ನಲ್ಲಿ, ಹಿಂಗೆ ಇಟ್ಬಿಟ್ರೆ ಆಯ್ತು. ನೋಡಿ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಕಂಡುಹಿಡಿಬೇಕಂದ್ರೆ ಫಸ್ಟ್ ಕಾಸ್ ಥೀಟಾಗೆ ಹಾಕೋಬಿಡಿ, ಫಾರ್ಮುಲಾ ಹಾಕೊಂಡು ಈ ತರ ಮಾಡಿ. ಇಲ್ಲೆಲ್ಲ ಸ್ವಲ್ಪ ಕ್ಯಾಲ್ಕುಲೇಟರ್ನಲ್ಲಿ ಚೆಕ್ ಮಾಡಿ ನೋಡಿ ಆಯ್ತಾ, ಕರೆಕ್ಟ್ ಇರುತ್ತೆ. ಮಿಸ್ಟೇಕ್ ಇದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ನೋಡಿ ಬಿದು 6 ನಂಬರ್ಗೆ ಈ ತರ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಅದೇ ಎಕ್ಸಾಮ್ ಅಲ್ಲಿ, ಅದೇ ಮಾಡ್ಯೂಲ್ ಅಲ್ಲಿ, ಅದೇ ಕ್ವಶನ್ ಅಲ್ಲಿ, ಸಬ್ ಡಿವಿಷನ್ ಸಿ. ನೋಡಿ ಈ ತರ ಕೊಟ್ಟಿದ್ದಾರೆ, ಇದು 6 ಮಾರ್ಕ್ಸ್ಗೆ. ಫೈಂಡ್ ದಿ ಯೂನಿಟ್ ವೆಕ್ಟರ್, ಯೂನಿಟ್ ನಾರ್ಮಲ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಯೂನಿಟ್ ನಾರ್ಮಲ್ ವೆಕ್ಟರ್, ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಬೋತ್ ಅಂತ ಕೇಳಿದ್ದಾರೆ. ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಬೋತ್ ದಿ ವೆಕ್ಟರ್ಸ್ ಅಂದ್ಬಿಟ್ಟು 2 ವೆಕ್ಟರ್ ಕೊಟ್ಟಿದ್ದಾರೆ. 4i - j + 3k and -2i + j - 2k. ಫೈಂಡ್ ಆಲ್ಸೋ ಇನ್ನೊಂದು ಕೇಳಿದ್ದಾರೆ, ಫೈಂಡ್ ಆಲ್ಸೋ ಸೈನ್ ಆಫ್ ಆಂಗಲ್ ಬಿಟ್ವೀನ್ ದೆಮ್ ಅಂತ. ಇದು 6 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಬ್ ಡಿವಿಷನ್ ಸಿ ಇದು ಕ್ವಶನ್ ನಂಬರ್ 2 ನಲ್ಲಿ, ಮಾಡ್ಯೂಲ್ 1 ನಲ್ಲಿ ಸಬ್ ಡಿವಿಷನ್ ಸಿ ಅದೇ ಎಕ್ಸಾಮ್ದು. ನೋಡಿ ಇದಕ್ಕೆ ಫೈಂಡ್ ದಿ ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಬೋತ್ ದಿ ವೆಕ್ಟರ್ಸ್ ಅಂತ ಕೇಳೋರಲ್ವಾ. ಈಗ ಫಸ್ಟ್ ಏನ್ ಮಾಡಿ ಎ ಅಂತ ಬರ್ಕೊಳ್ಳಿ. ಫಸ್ಟ್ ವೆಕ್ಟರ್ಗೆ ಎ = ಒಂದೊಂದ್ಸಲಿ ಎ ಅಂತ ಅವರೇ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದ್ರೆ ಮೊದಲನೇದಕ್ಕೆ ಎ ಬರೀರಿ, ಎರಡನೇದಕ್ಕೆ ಬಿ ಬರೀರಿ. ಈಗ ಇಲ್ಲಿ ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಬೋತ್ ಎ ಅಂಡ್ ಬಿ ಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ ಅಂತಂದ್ರೆ a × b ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a × b. ದಿಸ್ ಇಸ್ ದಿ ಫಾರ್ಮುಲಾ ಟು ಫೈಂಡ್. ನೋಡಿ ಇದು ಏನು, ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಬೋತ್ ದಿ ವೆಕ್ಟರ್ಸ್. ಇದಾದ್ಮೇಲೆ ಪುನಃ ಇನ್ನೊಂದು ಕಂಡುಹಿಡಿಬೇಕು, ಸೈನ್ ಆಫ್ ಆಂಗಲ್. ಈಗ ಇದನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, a × b ಫಸ್ಟ್ ಕಂಡುಹಿಡ್ಕೋಬೇಕು ಆಯ್ತಾ. ನೋಡಿ a × b ಕಂಡುಹಿಡಿಯೋದು ಆಗ್ಲೇ ಹೇಳ್ಕೊಟ್ಟಿದ್ದೆ ನಿಮ್ಗೆ. a × b ಕಂಡುಹಿಡಿಬೇಕು ಅಂತಂದ್ರೆ ijk ಏದು 4 - 1 3 - 2 1 - 2 i ಇಂಟು -1 3 1 - 2. ನೋಡಿ ಐ ಬರ್ಕೋಬೇಕು, ರೋ ಕಾಲಮ್ ಬಿಡಬೇಕು, ಆಗಲೇ ಹೇಳ್ಕೊಟ್ನಲ್ಲ ಸೇಮ್ ಅದೇ ತರನೇ. -j ರೋ ಮತ್ತೆ ಕಾಲಮ್ ಬಿಡಿ, 4 3 -2 -2 ಪ್ಲಸ್ k 4 - 1 - 2 1 i ಇಂಟು -1 ಇಂಟು -2 -1 ಇಂಟು 3 j 4 ಇಂಟು -2 -2 ಇಂಟು 3 ಪ್ಲಸ್ k ಇಂಟು 4 ಇಂಟು 1 -2 ಇಂಟು. ಫಸ್ಟ್ ನೋಡಿ ಈ ತರ ಬರ್ದ್ಬಿಡ್ಬೇಕು ನೀವು, ಬರ್ದ್ಬಿಟ್ರೆ ನೆಕ್ಸ್ಟ್ ಏನಿಲ್ಲ ಕ್ಯಾಲ್ಕುಲೇಟರ್ ಕೆಲಸ ಇರೋದು. ಈಗ i ಇಂಟು ಇದನ್ನ ಕಂಡುಹಿಡ್ಕೊಳ್ಳಿ ಕ್ಯಾಲ್ಕುಲೇಟರ್ನಲ್ಲಿ. 2 -1 ಬರುತ್ತೆ, j ಇಂಟು -8 + 6 -2 ಬರುತ್ತೆ, ಪ್ಲಸ್ ಕೆ 4 - 2 2 ಬರುತ್ತೆ, -i + 2j + 2k. ನೋಡಿ ಇದು a × b ಬಂತು ಅಲ್ವಾ. ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ, ಇಲ್ಲೇ ಮಾಡ್ಬಿಡ್ತೀನಿ ನೋಡಿ. a × b ಕಂಡುಹಿಡಿದಿದ್ದೀನಿ, -a + 2j + 2k. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕು, -1² + 2² + 2², -i + 2j + 2k ಹೋಲ್ ಡಿವೈಡೆಡ್ ಬೈ √9 ಆಗುತ್ತೆ. 9ಗೆ 3 ಅಂತಾನು ಬರೀಬಹುದು ಅಥವಾ ಹಿಂಗೆ ಬರೀಬಹುದು. ನೋಡಿ ಇದು ಮೊದಲನೇ ಪ್ರಶ್ನೆಗೆ ಫೈಂಡ್ ದಿ ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಬೋತ್ ದಿ ವೆಕ್ಟರ್ಸ್ ಅಂದ್ರೆ ಇಲ್ಲಿ ತನಕ ಮಾಡಬೇಕು. ಮುಂದಕ್ಕೆ ಇನ್ನೊಂದು ಕ್ವಶನ್ ಇದೆ, ಫೈಂಡ್ ದಿ ಸೈನ್ ಅಂತ. ಅದೇಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಏನಿಲ್ಲ, ಇದ್ರದ್ದೇ ಕಂಟಿನ್ಯೂಯೇಷನ್. ಅದಕ್ಕೊಂದು ಫಾರ್ಮುಲಾ ಇದೆ, ಹಾಕ್ಬಿಟ್ರೆ ಆಯ್ತು.
ನೋಡಿ ಸೈನ್ ಥೀಟಾ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೈನ್ ಥೀಟಾಗೆ ನೋಡಿ ಫಾರ್ಮುಲಾ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ನೋಡಿ ಎ ಕ್ರಾಸ್ ಬಿ ನಾವು ಕಂಡುಹಿಡಿದಿದ್ದೀವಿ ಆಲ್ರೆಡಿ, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದಿದೆ, ಇನ್ನೊಂದ್ಸಲಿ ಕಂಡುಹಿಡಿತೀನಿ. ಸ್ಕ್ವೇರ್ ರೂಟ್ -1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಡಿವೈಡೆಡ್ ಬೈ, ನೋಡಿ ಎಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡ್ಕೋಬೇಕು, 4 ಸ್ಕ್ವೇರ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಂಟು -2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -2 ಸ್ಕ್ವೇರ್ ರೂಟ್ 9 ಬರುತ್ತೆ, ರೂಟ್ 16 17 26 ಬರುತ್ತೆ, ರೂಟ್ 9 ಬರುತ್ತೆ. ಬೇಕಂದ್ರೆ ರೂಟ್ 9 ಕ್ಯಾನ್ಸಲ್ ಮಾಡಿಬಿಡ್ಬೋದು, ಈಸಿ ಆಗುತ್ತೆ. 1/√26. ನೋಡಿ ಇದು ಆನ್ಸರ್, ಸರಿನಾ? ಸೈನ್ ಥೀಟಾ ಕಂಡುಹಿಡಿಯಿರಿ ಅಂದ್ರೆ ನೋಡಿ ಈ ತರ ಮಾಡಬೇಕು. 16 17 ಪ್ಲಸ್ ಕರೆಕ್ಟ್ ಇದೆ. 4 ಪ್ಲಸ್ 1 9 3 ಕ್ಯಾನ್ಸಲ್ ಆಗುತ್ತೆ. ಕ್ಯಾಲ್ಕುಲೇಟರ್ನಲ್ಲಿ ಇದು 3 ಬರುತ್ತೆ, ಇದು 3 ಬರುತ್ತೆ, ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ ಅಂದರೆ ಹಿಂಗೆ ಇಡ್ಬೋದು, ಆಯಿತಾ? ಹಿಂಗೆ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ ಅಂದರೆ ನೋಡಿ ರೂಟ್ 9 ಹಂಗೆ ಬರೀರಿ. ರೂಟ್ ಕೆಳಗಡೆ ಏನು ಮಾಡಿ 26 × 9 ಮಾಡ್ಕೊಬಿಡಿ. 26 × 9 ಅಂತಂದರೆ 220 234 ಏನೋ ಬರುತ್ತೆ, 234 ಹಿಂಗೆ ಬರಿಬೋದು. ಸೈನ್ ಥೀಟಾ ಈಸ್ ಈಕ್ವಲ್ ಟು ಈ ಥರನೂ ಬರಿಬೋದು. ಈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೋಬೇಕು, 26 × 9 ಅಂತ ಮಲ್ಟಿಪ್ಲೈ ಮಾಡಿ ರೂಟ್ ಒಳಗಡೆ ಇಡಬೇಕು. ಇಲ್ಲಾಂದರೆ ಇದು ಕ್ಯಾನ್ಸಲ್ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಇಡ್ಬೋದು. ಗೊತ್ತಾಯ್ತಲ್ಲ, ಹಿಂಗೆ ಇಡ್ಬೇಕಂತ ಏನು ರೆಸ್ಟ್ರಿಕ್ಷನ್ ಇಲ್ಲ, ಏನು ಬೇಕಾದ್ರೆ ಮಾಡ್ಬೋದು, ಆಯಿತಾ? ನೋಡಿ ಈಗ ನಿಮಗೆ ಎಲ್ಲ ಇದೊಂದು ಮಾಡಿಲ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ತುಂಬಾ ಹತ್ರನೇ ಇದೆ, ಅದಕ್ಕೋಸ್ಕರನೇ ಯೂಸ್ ಆಗಲಿ ಅಂತ ಮಾಡಿದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಕಳಿಸಿ, ಖಂಡಿತ ನಿಮ್ಮ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಯಾರಾದ್ರು ಉಳ್ಕೊಂಡಿರೋರು, ಅವ್ರಿಗೆಲ್ಲ ಕಳಿಸಿ ನೋಡಲಿ, ಪಾಸ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಒಳ್ಳೆಯದಾಗಲಿ.